ಸಾಥ್ ಅಂದ್ರೆ ಜನರಲ್ ಕ್ಯಾಟಗರಿ ವಿನಾಶನ ಮೊದಲ ಬಾರಿ ಮೇಲ್ವರ್ಗಗಳ ಸಿಟ್ಟಿಗೆ ತುತ್ತಾಗಿದ್ದಾರೆ ಮೋದಿ. ಹೌದು, ಸಬ್ಕಾ ಸಾಥ್ ಅಂದ್ರೆ ಜನರಲ್ ಕ್ಯಾಟಗರಿಯ ವಿನಾಶನ ಮೊದಲ ಬಾರಿಗೆ ಮೇಲ್ವರ್ಗಗಳ ಸಿಟ್ಟಿಗೆ ತುತ್ತಾಕಿದ್ದಾರೆ ಮೋದಿ. ಯುವ ಸಮೂಹದಲ್ಲಿ ಕಿಚ್ಚೆಬ್ಬಿಸಿದೆ ಯುಜಿಸಿ ಹೊಸ ರೂಲ್ಸ್. ಜಾತಿ ತಾರತಮ್ಯ ತಪ್ಪಿಸುವ ನೆಪದಲ್ಲಿ ಯುಜಿಸಿ ಎಡವಟ್ಟು ಮಾಡ್ಕೊಂಡ್ಬಿಡ್ತಾ. ಸಮಾನತೆ ಉತ್ತೇಜನ ನಿಯಮ 2026 ಜಾರಿಗೆ ಅಧಿಸೂಚನೆ. ಕಾಲೇಜ್ಗಳಲ್ಲಿ ಜಾತಿ ನಿಂದನೆಗೆ ಯುಜಿಸಿ ಕಡಿವಾಣ. ಹೊಸ ನಿಯಮಕ್ಕೆ ಪ್ರಬಲ ಜಾತಿಗಳ ತೀವ್ರ ಆಕ್ರೋಶ, ವಿರೋಧ ವ್ಯಕ್ತವಾಗ್ತಿದೆ. ದೇಶಾದ್ಯಂತ ಬೀದಿಗೆ ಇಳಿತಿದೆ ವಿದ್ಯಾರ್ಥಿ ಸಮೂಹ. ಭಾರೀ ಪ್ರತಿಭಟನೆಗೆ ನಾಂದಿ ಹಾಡಿದ ಹೊಸ ಕಾನೂನು. ರಾಜಕೀಯ ಮೇಲಾಟಕ್ಕೆ ಕಾರಣವಾದ ಯುಜಿಸಿ ರೂಲ್ಸ್. ಸಬ್ಕಾ ಸಾಥ್ ಅಂದ್ರೆ ಜನರಲ್ ಕ್ಯಾಟಗರಿಯ ವಿನಾಶನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಮೊದಲ ಬಾರಿಗೆ ಮೇಲ್ವರ್ಗಗಳ ಸಿಟ್ಟಿಗೆ ತುತ್ತಾಗಿದೆ ಮೋದಿ ಸರ್ಕಾರ. ಇನ್ನು ಯುವ ಸಮೂಹದಲ್ಲಂತೂ ಕಿಚ್ಚೆಬ್ಬಿಸಿದೆ ಯುಜಿಸಿಯ ಈ ಹೊಸ ರೂಲ್ಸ್. ಜಾತಿ ತಾರತಮ್ಯ ತಪ್ಪಿಸಬೇಕು ಅನ್ನುವಂತಹ ನೆಪ ಇಟ್ಕೊಂಡು ಯುಜಿಸಿ ಏನಾದ್ರು ಎಡವಟ್ಟು ಮಾಡ್ಕೊಂಡ್ ಬಿಡ್ತಾ ಅಂತ. ಸಮಾನತೆ ಉತ್ತೇಜನ, ಜಾತಿ ತಾರತಮ್ಯ ತಪ್ಪಿಸಬೇಕು ಅಂತ ಹೇಳಿ 2026 ಈ ನಿಯಮಕ್ಕೆ ಜಾರಿಗೆ ಅಧಿಸೂಚನೆಯನ್ನು ನೀಡಲಾಯಿತು. ಕಾಲೇಜ್ಗಳಲ್ಲಿ ಜಾತಿ ನಿಂದನೆಗೆ ಯುಜಿಸಿಯ ಕಡಿವಾಣ ಬೀಳಬೇಕು ಅನ್ನೋ ಉದ್ದೇಶ ಆಗಿತ್ತು. ಹೊಸ ನಿಯಮಕ್ಕೆ ಪ್ರಬಲ ಜಾತಿಗಳ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಈಗ ದೇಶಾದ್ಯಂತ ಬೀದಿಗಿಳಿತಿದೆ ವಿದ್ಯಾರ್ಥಿ ಸಮೂಹ. ಭಾರೀ ಪ್ರತಿಭಟನೆಗೂ ನಾಂದಿ ಹಾಡಿದೆ ಈ ಹೊಸ ಕಾನೂನು. ಜಾತಿಯ ಮೇಲಾಟಕ್ಕೂ ರಾಜಕೀಯ ಮೇಲಾಟಕ್ಕೂ ಕಾರಣವಾಗಿದೆ ಈಗ ಯುಜಿಸಿ ತಂದಿರುವಂತಹ ಈ ಹೊಸ ರೂಲ್ಸ್. ದೇಶದ ವಿವಿಧ ಕಡೆಗಳಲ್ಲಿ ವಿದ್ಯಾರ್ಥಿ ಸಮೂಹ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾವೆ. ಮುಖ್ಯವಾಗಿ ನೋಡೋದಾದ್ರೆ ಮೊದಲ ಬಾರಿಗೆ ಮೇಲ್ಜಾತಿಯ ಮೇಲ್ವರ್ಗಗಳ ಸಿಟ್ಟಿಗೆ ತುತ್ತಾಗಿದ್ದಾರೆ ಮೋದಿ. ಸಬ್ಕಾ ಸಾಥ್ ಅಂದ್ರೆ ಇದೇನಾ, ಎಲ್ಲರ ಜೊತೆಗೆ ನೀವು ನಿಂತಿದ್ದೀರಾ ಅಂತ ಜನರಲ್ ಕ್ಯಾಟಗರಿಯವರು ಕೇಳ್ತಿದ್ದಾರೆ. ಈಗ ಈ ರೂಲ್ಸ್ ತಂದಿರೋದು ಜನರಲ್ ಕ್ಯಾಟಗರಿಯ ವಿನಾಶ ಅಂತ ಪ್ರತಿಭಟನೆಗೆ ಇಳಿತಿದೆ ವಿದ್ಯಾರ್ಥಿ ಸಮೂಹ. ಜಾತಿ ತಾರತಮ್ಯ ತಪ್ಪಿಸಬೇಕು ಅಂತೀರಿ, ಸಮಾನತೆಗೆ ಉತ್ತೇಜನ ಕೊಡಬೇಕು ಅಂತೀರಿ, ಆದ್ರೆ ಈ ನಿಯಮ ಅದರ ವಿರುದ್ಧವಾಗಿದೆ ಅಂತ ವಿದ್ಯಾರ್ಥಿ ಸಮೂಹ ಈಗ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದೆ. ಜಾತಿ ಹೆಸರಿನಲ್ಲಿ ಬೈದಾಡಿಕೊಂಡಲ್ಲಿ ಪೊಲೀಸರಿಂದ ಅರೆಸ್ಟ್ ಫಿಕ್ಸ್. ಈ ನಿಯಮ ಹಂಗೆ ಹೇಳತ್ತೆ. ಪ್ರತಿಯೊಂದು ವಿಶ್ವವಿದ್ಯಾಲಯ ಕಾಲೇಜ್ಗಳಲ್ಲಿ ಸಮಾನತಾ ಸಮಿತಿ ಕಡ್ಡಾಯ ಅಂತ ಹೇಳ್ತಿದೆ ನಿಯಮ. ಜಾತಿ ಆಧಾರಿತ ದೂರುಗಳನ್ನು ಆಲಿಸೋದು ನಿಗದಿತ ಅವಧಿಯಲ್ಲಿ ಪರಿಹರಿಸಬೇಕು. ಇನ್ನು ಸಮಿತಿಯಲ್ಲಿ SC, ST, OBC, ಅಂಗವಿಕಲರು, ಮಹಿಳಾ ಪ್ರತಿನಿಧಿಗಳು ಇರಬೇಕು ಅಂತ ಈ ನಿಯಮದಲ್ಲಿದೆ. ಆದರೆ ಮೇಲ್ವರ್ಗದ ಜನರ ಒಂದು ಸಿಟ್ಟಿಗೆ ತುತ್ತಾಗಿದ್ದಾರೆ ಈ ಬಾರಿ ಮೋದಿ. ಸಬ್ಕಾ ಸಾಥ್ ಅಂದ್ರೆ ಜನರಲ್ ಕ್ಯಾಟಗರಿಯ ವಿನಾಶನ. ಸಮಿತಿಯಲ್ಲಿ SC, ST, OBC, ಅಂಗವಿಕಲರು, ಮಹಿಳಾ ಪ್ರತಿನಿಧಿಗಳು ಇರಬೇಕು ಅಂತ ಈ ನಿಯಮ ಹೇಳ್ತಿದೆ. ಜಾತಿ ಹೆಸರಲ್ಲಿ ಬೈದಾಡ್ಕೊಂಡ್ರೆ ಪೊಲೀಸರಿಂದ ಅರೆಸ್ಟ್ ಆಗತ್ತೆ ಅಂತ. ಇದು ಕಾಲೇಜಿಗೆ ಬೇಕಿತ್ತಾ ಅಂತ ಈಗ ಜನರಲ್ ಕ್ಯಾಟಗರಿಯ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಯುವ ಸಮೂಹದಲ್ಲಿ ಕಿಚ್ಚೆಬ್ಬಿಸಿದೆ ಯುಜಿಸಿಯ ಈ ಹೊಸ ರೂಲ್ಸ್. ಜಾತಿ ತಾರತಮ್ಯ ತಪ್ಪಿಸೋ ನೆಪದಲ್ಲಿ ಯುಜಿಸಿ ಎಡವಟ್ಟು ಮಾಡ್ಕೊಂತ ಅಂತ ಈಗ ಪ್ರಶ್ನೆ ಮೂಡ್ತಿದೆ. ಸಮಾನತೆ ಉತ್ತೇಜನ ಅಂತೀರಿ, ಜಾತಿ ತಾರತಮ್ಯ ತಪ್ಪಿಸ್ಬೇಕು ಅನ್ನೋಂಥ ನೆಪ ಇಟ್ಕೊಂಡು ಈ ಅಧಿಸೂಚನೆಯನ್ನು ತರ್ತಿದ್ದೀರಲ್ಲ, ಇದು ಎಡವಟ್ಟು ಅನ್ಕೋತಿದೆ. ಕಾಲೇಜ್ನಲ್ಲಿ ಜಾತಿ ನಿಂದನೆಗೆ ಯುಜಿಸಿ ಕಡಿವಾಣ ಹಾಕೋ ಬೆನ್ನಲ್ಲೇ ಈಗ ಮೊದಲ ಬಾರಿಗೆ ಮೇಲ್ವರ್ಗದ ಮೇಲ್ಜಾತಿಗಳ ಸಿಟ್ಟಿಗೆ ತುತ್ತಾಗಿದೆ ಮೋದಿ ಸರ್ಕಾರ. ಭಾರಿ ಆಕ್ರೋಶ ಸ್ಫೋಟಗೊಂಡಿರುವಂಥದ್ದು ಯುಜಿಸಿಯ ಹೊಸ ನಿಯಮಕ್ಕೆ. ಲಕ್ನೋದ ಮೇಲ್ವರ್ಗದ 11 ಬಿಜೆಪಿ ಕಾರ್ಯಕರ್ತರಿಂದ ಪಕ್ಷಕ್ಕೆ ರಾಜೀನಾಮೆಯಾಗಿದೆ. ಉತ್ತರ ಭಾರತದಲ್ಲಿ ತೀವ್ರಗೊಳ್ತಿದೆ ಮೇಲ್ವರ್ಗದ ವಿದ್ಯಾರ್ಥಿಗಳ ಹೋರಾಟ. ಇದು ತಾರತಮ್ಯ ನಿವಾರಿಸುವ ಬದಲು ಹೊಸ ರೀತಿ ವಿಭಜನೆಗೆ ಕಾರಣವಾಗಬಹುದು ಅಂತಿದೆ. ಯುಪಿ ಬರೇಲಿ ಸಿಟಿ ಮ್ಯಾಜಿಸ್ಟ್ರೇಟ್ ಅಲಂಕಾರ್ ಅಗ್ನಿಹೋತ್ರಿ ರಾಜೀನಾಮೆಯನ್ನ ನೀಡಿದ್ದಾರೆ. ದೇಶದ ವಿವಿಧ ಕಡೆಗಳಲ್ಲಿ ಬೀದಿಗಿಳಿದಿದ್ದಾರೆ ಮೇಲ್ವರ್ಗದ ವಿದ್ಯಾರ್ಥಿಗಳು. ಆಕ್ರೋಶ ಸ್ಫೋಟವಾಗಿರುವಂತಹದ್ದು. ವಿದ್ಯಾರ್ಥಿಗಳೇ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಆಕ್ರೋಶವನ್ನ ಹೊರಗೆ ಹಾಕ್ತಿದ್ದಾರೆ. नरेंद्र मोदी मुर्दाबाद।
नहीं चलेगी, नहीं चलेगी। काला कानून वापस करो, काला कानून वापस करो।